ಇಂದು ನಮ್ಮ ಗ್ರಾಮೀಣ ಸಮುದಾಯದ ಜನರಿಗಾಗಿ ಅಡ್ವಾನ್ಸ್ ಕೊಬ್ಲೇಷನ್ ಟೆಕ್ನಾಲಜಿಯನ್ನು ಪರಿಚಯಿಸುತ್ತಿರುವುದಕ್ಕೆ ನಾವು ಹೆಮ್ಮೆ ಪಡುತ್ತೇವೆ. ವಿಶೇಷವಾಗಿ ವಿಸ್ತರಿಸಿದ ಅಡಿನಾಯ್ಡ್ಸ್ ಮತ್ತು ಊದಿಕೊಂಡ ನ್ಯಾಸಲ್ ಟರ್ಬಿನೇಟ್ಸ್ಗಳ ಚಿಕಿತ್ಸೆಯಲ್ಲಿ ಈ ಆಧುನಿಕ ತಂತ್ರಜ್ಞಾನವನ್ನು ಬಳಸಲಾಗುತ್ತದೆ. ನಾವು ತೆಗೆದುಕೊಳ್ಳುವ ಪ್ರತಿಯೊಂದು ಉಸಿರು ನಮ್ಮ ಜೀವನದಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಆದರೆ ಮೂಗು ದೀರ್ಘಕಾಲದಿಂದ ಕಟ್ಟಿಕೊಂಡಿದ್ದರೆ ಉಸಿರಾಡಲು ತೊಂದರೆಯಾಗಬಹುದು. ಕೆಲವು ಮಕ್ಕಳು ಮತ್ತು ವಯಸ್ಕರಲ್ಲಿ ಈ ಸಮಸ್ಯೆಗೆ ವಿಸ್ತರಿಸಿದ ಅಡಿನಾಯ್ಡ್ಸ್ ಅಥವಾ ಊದಿಕೊಂಡ ನ್ಯಾಸಲ್ ಟರ್ಬಿನೇಟ್ಸ್ ಕಾರಣವಾಗಿರಬಹುದು. ಹಾಗಾದರೆ ಅಡಿನಾಯ್ಡ್ಸ್ ಮತ್ತು ಟರ್ಬಿನೇಟ್ಸ್ ಎಂದರೇನು ಎಂಬುದು ನಿಮಗೆ ಗೊತ್ತೇ? ಅಡಿನಾಯ್ಡ್ಸ್ ಎಂದರೆ ಮೂಗಿನ ಹಿಂಭಾಗದಲ್ಲಿ ಮೂಗಿನ ಮಾರ್ಗವು ಗಂಟಲಿನೊಂದಿಗೆ ಸಂಪರ್ಕ ಹೊಂದುವ ಭಾಗದಲ್ಲಿ ಇರುವ ಒಂದು ರೀತಿಯ ಅಂಗಾಂಶ. ಮಕ್ಕಳಲ್ಲಿ ಪುನರಾವರ್ತಿತ ಸೋಂಕುಗಳು ಅಥವಾ ಇತರ ಕಾರಣಗಳಿಂದ ಅಡಿನಾಯ್ಡ್ಸ್ ಕೆಲವೊಮ್ಮೆ ಅತಿಯಾಗಿ ವಿಸ್ತರಿಸಬಹುದು. ಅವು ದೊಡ್ಡದಾದಾಗ ಮೂಗಿನ ಮೂಲಕ ಗಾಳಿಯು ಸಹಜವಾಗಿ ಹರಿಯುವುದಕ್ಕೆ ಅಡ್ಡಿಯಾಗಬಹುದು. ಇದರಿಂದ ಮಗು ಮೂಗಿನ ಬದಲು ಬಾಯಿಯ ಮೂಲಕ ಉಸಿರಾಡಲು ಪ್ರಾರಂಭಿಸಬಹುದು. ರಾತ್ರಿಯಲ್ಲಿ ಗೊರಕೆ ಹೊಡೆಯಬಹುದು, ನಿದ್ರೆ ಅಶಾಂತವಾಗಬಹುದು, ಆಗಾಗ್ಗೆ ನೆಗಡಿ, ಮೂಗು ಕಟ್ಟಿಕೊಳ್ಳುವುದು ಅಥವಾ ಪದೇ ಪದೇ ಕಿವಿಯ ಸಮಸ್ಯೆಗಳು ಉಂಟಾಗಬಹುದು. ಮತ್ತು ನಿದ್ರೆಯ ಗುಣಮಟ್ಟ ಕಡಿಮೆಯಾದಾಗ ಅದರ ಪರಿಣಾಮ ಹಗಲಿನ ಚಟುವಟಿಕೆಗಳ ಮೇಲೂ ಬೀಳಬಹುದು. ಕೆಲವು ಮಕ್ಕಳು ದಣಿದಂತೆ ಕಾಣಬಹುದು, ಚಟುವಟಿಕೆ ಕಡಿಮೆಯಾಗಬಹುದು ಅಥವಾ ಶಾಲೆಯಲ್ಲಿ ಪಾಠದ ಮೇಲೆ ಗಮನ ಕೇಂದ್ರೀಕರಿಸಲು ಕಷ್ಟವಾಗಬಹುದು. ಟರ್ಬಿನೇಟ್ಸ್ ಎಂದರೆ ಮೂಗಿನ ಒಳಭಾಗದಲ್ಲಿರುವ ಸಹಜವಾದ ರಚನೆಗಳು. ನಾವು ಉಸಿರಾಡುವ ಗಾಳಿಯನ್ನು ಬೆಚ್ಚಗಾಗಿಸಲು, ತೇವಾಂಶಯುಕ್ತವಾಗಿಸಲು ಮತ್ತು ಶೋಧಿಸಲು ಇವು ಸಹಾಯ ಮಾಡುತ್ತವೆ. ಆದರೆ ಟರ್ಬಿನೇಟ್ಸ್ ದೊಡ್ಡದಾದಾಗ ಅಥವಾ ಊದಿಕೊಂಡಾಗ ಮೂಗಿನೊಳಗೆ ಗಾಳಿ ಹರಿಯಲು ಲಭ್ಯವಿರುವ ಜಾಗವು ಗಣನೀಯವಾಗಿ ಕಡಿಮೆಯಾಗಬಹುದು. ಇದರಿಂದ ನಿರಂತರವಾಗಿ ಮೂಗು ಕಟ್ಟಿಕೊಳ್ಳುವುದು, ಮೂಗಿನ ಮೂಲಕ ಉಸಿರಾಡಲು ತೊಂದರೆಯಾಗುವುದು ಮತ್ತು ಅಲರ್ಜಿಗೆ ಸಂಬಂಧಿಸಿದ ಸಮಸ್ಯೆಗಳು ಉಂಟಾಗಬಹುದು. ಕೆಲವೊಮ್ಮೆ ಮಾತ್ರ ಮೂಗು ಕಟ್ಟಿಕೊಳ್ಳುವುದು ದೊಡ್ಡ ಸಮಸ್ಯೆಯಾಗಿರದೇ ಇರಬಹುದು. ಆದರೆ ಮೂಗಿನ ಅಡಚಣೆ ವಾರಗಳು ಅಥವಾ ತಿಂಗಳುಗಳ ಕಾಲ ಮುಂದುವರಿದರೆ ಅದನ್ನು ನಿರ್ಲಕ್ಷಿಸಬಾರದು. ಈ ಕೆಳಗಿನ ಲಕ್ಷಣಗಳ ಬಗ್ಗೆ ಗಮನವಿರಲಿ: ನಿರಂತರವಾಗಿ ಮೂಗು ಕಟ್ಟಿಕೊಳ್ಳುವುದು, ಆಗಾಗ್ಗೆ ಬಾಯಿಯ ಮೂಲಕ ಉಸಿರಾಡುವುದು, ನಿಯಮಿತವಾಗಿ ಗೊರಕೆ ಹೊಡೆಯುವುದು, ಅಶಾಂತ ಅಥವಾ ಪದೇ ಪದೇ ಎಚ್ಚರವಾಗುವ ನಿದ್ರೆ, ಮೂಗಿನ ಮೂಲಕ ಉಸಿರಾಡಲು ತೊಂದರೆ, ಪುನರಾವರ್ತಿತ ಕಿವಿ ಅಥವಾ ಸೈನಸ್ ಸಮಸ್ಯೆಗಳು, ಸೂಕ್ತ ವೈದ್ಯಕೀಯ ಚಿಕಿತ್ಸೆಯ ನಂತರವೂ ಮುಂದುವರಿಯುವ ಲಕ್ಷಣಗಳು. ಈ ಸಮಸ್ಯೆಗಳು ನಿರಂತರವಾಗಿ ಕಂಡುಬಂದರೆ ENT ತಜ್ಞರ ವೈದ್ಯಕೀಯ ಮೌಲ್ಯಮಾಪನವು ಸಮಸ್ಯೆಯ ಮೂಲ ಕಾರಣವನ್ನು ಗುರುತಿಸಲು ಸಹಾಯ ಮಾಡುತ್ತದೆ. ಇಂದು ಲಭ್ಯವಿರುವ ಆಧುನಿಕ ತಂತ್ರಜ್ಞಾನಗಳಲ್ಲಿ ಒಂದು ಕೊಬ್ಲೇಷನ್ ಎಂಬುದು ನಿಯಂತ್ರಿತ ರೇಡಿಯೋ ಫ್ರೀಕ್ವೆನ್ಸಿ ಎನರ್ಜಿಯನ್ನು ಬಳಸಿಕೊಂಡು ಅಗತ್ಯವಿಲ್ಲದ ಅಥವಾ ಸಮಸ್ಯೆ ಉಂಟುಮಾಡುತ್ತಿರುವ ಅಂಗಾಂಶವನ್ನು ತೆಗೆದುಹಾಕಲು ಅಥವಾ ಅದರ ಗಾತ್ರವನ್ನು ಕಡಿಮೆ ಮಾಡಲು ಬಳಸುವ ಒಂದು ಶಸ್ತ್ರಚಿಕಿತ್ಸಾ ತಂತ್ರಜ್ಞಾನವಾಗಿದೆ. ಇದರಿಂದ ಸುತ್ತಮುತ್ತಲಿನ ರಚನೆಗಳಿಗೆ ಅನಗತ್ಯ ಉಷ್ಣಹಾನಿಯನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಸಮಸ್ಯೆ ಉಂಟುಮಾಡುತ್ತಿರುವ ನಿರ್ದಿಷ್ಟ ಅಂಗಾಂಶದ ಮೇಲೆ ಹೆಚ್ಚು ನಿಖರವಾಗಿ ಕಾರ್ಯನಿರ್ವಹಿಸಲು ಶಸ್ತ್ರಚಿಕಿತ್ಸಕರಿಗೆ ಸಹಾಯವಾಗುತ್ತದೆ. ವಿಸ್ತರಿಸಿದ ಅಡಿನಾಯ್ಡ್ಸ್ ಮತ್ತು ನಾಸಲ್ ಟರ್ಬಿನೇಟ್ಸ್ಗಳಿಗೆ ಸಂಬಂಧಿಸಿದ ಸಮಸ್ಯೆಗಳ ಚಿಕಿತ್ಸೆಯಲ್ಲಿ ಈ ತಂತ್ರಜ್ಞಾನವು ಚಿಕಿತ್ಸೆಯ ಸಮಯದಲ್ಲಿ ಹೆಚ್ಚಿನ ನಿಖರವಾದ ನಿಯಂತ್ರಣವನ್ನು ಒದಗಿಸಲು ಸಹಾಯ ಮಾಡುತ್ತದೆ. ಶಸ್ತ್ರಚಿಕಿತ್ಸೆಯ ನಂತರ ಕಡಿಮೆ ಅಸೌಕರ್ಯ. ಅನೇಕ ರೋಗಿಗಳು ಶಸ್ತ್ರಚಿಕಿತ್ಸೆಯ ನಂತರ ಹೆಚ್ಚು ಆರಾಮದಾಯಕವಾದ ಚೇತರಿಕೆಯನ್ನು ಅನುಭವಿಸಬಹುದು, ಆದರೆ ಪ್ರತಿಯೊಬ್ಬರ ಅನುಭವವು ವಿಭಿನ್ನವಾಗಿರಬಹುದು. ಮೂಗಿನ ಮೂಲಕ ಹೆಚ್ಚು ಆರಾಮವಾಗಿ ಹಾಗೂ ಚಟುವಟಿಕೆಯಿಂದ ಇರುವುದನ್ನು ಕುಟುಂಬದವರು ಗಮನಿಸಬಹುದು. ನಿರಂತರವಾಗಿ ಮೂಗು ಕಟ್ಟಿಕೊಳ್ಳುವ ಸಮಸ್ಯೆ ಇರುವ ವಯಸ್ಕರಲ್ಲಿಯೂ ಮೂಗಿನ ಮೂಲಕ ಉಸಿರಾಟದಲ್ಲಿ ಸುಧಾರಣೆ ಕಂಡುಬರಬಹುದು ಮತ್ತು ದೈನಂದಿನ ಚಟುವಟಿಕೆಗಳಲ್ಲಿ ಹೆಚ್ಚು ಆರಾಮವನ್ನು ಅನುಭವಿಸಬಹುದು. ಚಿಕಿತ್ಸೆಯ ಉದ್ದೇಶ ಕೇವಲ ಒಂದು ಶಸ್ತ್ರಚಿಕಿತ್ಸಾ ವಿಧಾನವನ್ನು ನಡೆಸುವುದಲ್ಲ. ಚಿಕಿತ್ಸೆಯ ನಿಜವಾದ ಉದ್ದೇಶ ಉತ್ತಮವಾಗಿ ಉಸಿರಾಡಲು, ಉತ್ತಮವಾಗಿ ನಿದ್ರಿಸಲು ಮತ್ತು ಉತ್ತಮವಾಗಿ ಜೀವನ ನಡೆಸಲು ರೋಗಿಗಳಿಗೆ ಸಹಾಯ ಮಾಡುವುದು. ಗ್ರಾಮೀಣ ಮತ್ತು ಅರೆನಗರ ಪ್ರದೇಶಗಳಲ್ಲಿ ವಾಸಿಸುವ ಅನೇಕ ಕುಟುಂಬಗಳಿಗೆ ವಿಶೇಷ ENT ಚಿಕಿತ್ಸೆಯನ್ನು ಪಡೆಯಲು ಇದುವರೆಗೆ ದೊಡ್ಡ ನಗರಗಳಿಗೆ ಪ್ರಯಾಣಿಸಬೇಕಾಗುತ್ತಿತ್ತು. ಇದರಿಂದ ಹೆಚ್ಚುವರಿ ಪ್ರಯಾಣ ವೆಚ್ಚ, ಸಮಯದ ವ್ಯಯ, ಕೆಲಸ ಅಥವಾ ಶಾಲೆಯಿಂದ ದೂರವಿರುವ ಪರಿಸ್ಥಿತಿ ಮತ್ತು ಮನೆಯವರಿಂದ ದೂರದಲ್ಲಿ ಚಿಕಿತ್ಸೆ ಪಡೆಯುವ ಒತ್ತಡ ಎದುರಾಗಬಹುದು. ಪಾರಸ್ ENT ಅಂಡ್ ಐ ಸ್ಪೆಷಾಲಿಟಿ ಹಾಸ್ಪಿಟಲ್ನಲ್ಲಿ ಗುಣಮಟ್ಟದ ಆರೋಗ್ಯ ಸೇವೆಯು ಜನರ ಸಮುದಾಯದ ಸಮೀಪದಲ್ಲೇ ಲಭ್ಯವಾಗಬೇಕು ಎಂಬುದು ನಮ್ಮ ನಂಬಿಕೆ. ಅಡ್ವಾನ್ಸ್ ಕೊಬ್ಲೇಷನ್ ಟೆಕ್ನಾಲಜಿ, ಅನುಭವಿ ENT ತಜ್ಞರು, ಆಧುನಿಕ್ ಡಯಾಗ್ನೋಸ್ಟಿಕ್ ಫೆಸಿಲಿಟೀಸ್ ಮತ್ತು ಮಾನವೀಯ ಕಾಳಜಿಯುಳ್ಳ ರೋಗಿ ಆರೈಕೆಯೊಂದಿಗೆ ವಿಶೇಷ ENT ಚಿಕಿತ್ಸೆಯು ಈಗ ನಿಮ್ಮ ಮನೆಯ ಸಮೀಪದಲ್ಲೇ ಲಭ್ಯವಿದೆ. ನಿಮಗೆ ಅಥವಾ ನಿಮ್ಮ ಮಗುವಿಗೆ ನಿರಂತರವಾಗಿ ಮೂಗು ಕಟ್ಟಿಕೊಳ್ಳುವುದು, ಬಾಯಿಯ ಮೂಲಕ ಉಸಿರಾಡುವುದು, ಗೊರಕೆ, ಅಶಾಂತ ನಿದ್ರೆ ಅಥವಾ ಪದೇ ಪದೇ ಕಿವಿ ಮತ್ತು ಸೈನಸ್ ಸಮಸ್ಯೆಗಳು ಕಂಡುಬರುತ್ತಿದ್ದರೆ ಈ ಲಕ್ಷಣಗಳನ್ನು ನಿರ್ಲಕ್ಷಿಸಬೇಡಿ. ತಜ್ಞ ENT ವೈದ್ಯರಿಂದ ಸೂಕ್ತ ಮೌಲ್ಯಮಾಪನವನ್ನು ಪಡೆಯಿರಿ, ಏಕೆಂದರೆ ಉತ್ತಮ ಉಸಿರಾಟ ಎಂದರೆ ಉತ್ತಮ ನಿದ್ರೆ, ಉತ್ತಮ ನಿದ್ರೆ ಎಂದರೆ ಉತ್ತಮ ದಿನಗಳು, ಮತ್ತು ಉತ್ತಮ ದಿನಗಳು ಎಂದರೆ ಉತ್ತಮ ಜೀವನ ಮಟ್ಟ.
ಪಾರಸ್ ENT ಐ ಸ್ಪೆಷಾಲಿಟಿ ಹಾಸ್ಪಿಟಲ್ ನಿಮಗೂ ನಿಮ್ಮ ಕುಟುಂಬಕ್ಕೂ ಸುಲಭವಾದ ಉಸಿರಾಟ, ಉತ್ತಮ ನಿದ್ರೆ ಮತ್ತು ಆರೋಗ್ಯಕರ ಜೀವನಕ್ಕಾಗಿ. ಈ ವಿಡಿಯೋ ನಿಮಗೆ ಉಪಯುಕ್ತವೆನಿಸಿದರೆ ದಯವಿಟ್ಟು ಲೈಕ್, ಶೇರ್ ಮಾಡಿ ಮತ್ತು ಇನ್ನಷ್ಟು ಆರೋಗ್ಯ ಜಾಗೃತಿ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.